ಸರ್ ಏನು ಬಸೀರಮ್ಮದ ಐತನ? ಇಲ್ಲ, ಬಸವಣ್ಣನೂ ಹಿಂದೂ, ನಾವು ಹಿಂದೂ. ಅವ್ರು ಯಾರೋ ಬಾಲ್ಕಿ ಸ್ವಾಮಿ ಕೇಳ್ತಾರೆ. ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣದ, ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣಿಲ್ಲ, ಅಲ್ಲ ಅದಾನ. ಜಮೀರ್ ಅಹಮದ್ ಖಾನ್ ಅದಾನ. ಉಳ್ಕಿದವ್ರ ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ ಅದಾರ ಅಂತ ಹೇಳ್ತಾನೆ. ಹೌದು, ನಾನು ಲಿಂಗಾಯತ ಅದೀನಿ, ನಾನು ರಾಮನು ಅದಾನ, ನನ್ನ ಮಗನ ಹೆಸರು ರಾಮ ಐತಿ, ನಮ್ಮ ಅಪ್ಪನ ಹೆಸರು ರಾಮ ಐತಿ. ನಾವು ಇಟ್ಕೊಂಡ್ಯಪ್ಪ, ನೀ ಏನು ಮಾಡಂಗದಿ? ನಮ್ಗೆ ರಾಮನೂ ಬೇಕು, ರಾಮನೇ ಆದರ್ಶ ಪುರುಷ. ಬಸವಣ್ಣನೂ ಬೇಕು, ಶಿವಾಜಿ ಮಹಾರಾಜರು ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬೇಕು. ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲಿ ಎಂ ಬಿ ಪಾಲ್ರ, ಈ ನಾಟಕ ಕಂಪನಿ ಬಂದ್ ಮಾಡಿರಿ. ಬಂದ್ ಮಾಡಲಿಲ್ಲ ಅಂದ್ರೆ ಪರಿಣಾಮ ಅದು ಎದುರಿಸ್ತೀರಿ. ಮತ್ತು ನೀವು ಹೋದ ಸಲ ಲಿಂಗಾಯತ ಧರ್ಮ ಮತ್ತು ಓಡಾಡಿ ಈಗ ಎಲ್ಲ ಪಂಚಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಂ ಬಿ ಪಾಟೀಲ್ರು. ಕಾಶಿ ಪೀಠದಕ್ಕೆ ಹೋದರು, ಶ್ರೀಶೈಲ ಪೀಠಕ್ಕೆ ಹೋದರು, ರಂಭಾಪುರಿ ಪೀಠಕ್ಕೆ ಹೋದರು, ಕಾಲು ಮುಗಿದ್ರು, ಫಲಪುಷ್ಪಗಳನ್ನು ಕೊಟ್ಟರು, ನಮಸ್ಕಾರ ಮಾಡಬೇಕು. ಯಾಕೆ ಹೋದ್ರಪ್ಪ? ಲಿಂಗಾಯತ ವೀರಶೈವರು ವಿರೋಧ ಇಲ್ಲ, ನೀವು ಪಂಚಪೀಠದಲ್ಲಿ ವಿರೋಧ ಮಾಡ್ಲಕತ್ತೀರಿ ನೀವು ಲಿಂಗಾಯತರು ಅಂತೇಳಿ. ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ? ಮತ್ತು ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರು, ಅದೇನು ಶರಣ ಮತ್ತು ಸ್ವಾಮಿ ಏನೋ ಮಾಡಿದ್ರಲ್ಲ ಮೊನ್ನೆ, ಬಸವ ಸಂಸ್ಕೃತಿ. ಅದ್ರೊಳಗೆ ಒಂದು ರೆಸಲ್ಯೂಷನ್ದಾಗ ನೀವು ಟರಾವದಾಗ ನೋಡ್ರಿ, ಮೊದಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದೂಗಳೇ. ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಹೆಂಗಿದು? ಭೌಗೋಳಿಕ ಅಂದರೆ ಭಾರತ ಸನಾತನ ಧರ್ಮದ ಭೂಮಿ, ಇಲ್ಲಿ ಹುಟ್ಟಿದವರು ಎಲ್ಲರೂ ಸನಾತನಿಗಳೇ. ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾಬ್ರಾಗ್ಯಾರ. ಆ ಟಿಪ್ಪು ಸುಲ್ತಾನನ ಖಡ್ಗಕ್ಕೆ ಅಂಜಿ, ಔರಂಗಜೇಬನ ಖಡ್ಗಕ್ಕೆ ಅಂಜಿ ಸಾಬ್ರಾಗ್ಯಾರ. ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸ ತೆಗೀರಿ, ಅವರು ಹಿಂದೂಗಳೇ, ಅವರು ಒಪ್ಲಕತ್ತಾರೆ ಹಿಂದೂಗಳೇ ಇರ್ತಾರೆ.